ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಏನು ಮಾಡೋಣಪ್ಪ ಅಂತಂದರೆ ನಾವು 10ನೇ ತರಗತಿ ಅಂದರೆ SLC ವಿದ್ಯಾರ್ಥಿಗಳಿಗೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಸಮಾಜ ವಿಜ್ಞಾನದಲ್ಲಿ ಬರಬಹುದಾಗಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳನ್ನು ಏನು ಮಾಡೋಣಪ್ಪ ಅಂತಂದರೆ ಇವತ್ತು ಚರ್ಚೆ ಮಾಡೋಣ. SLCಯಲ್ಲಿ ಇರ್ತಕ್ಕಂಥ 13 ಲೆಸನ್ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ನೀಲನಕ್ಷೆ ಆಧಾರಿತವಾಗಿ ಇಟ್ಕೊಂಡು ನೋಡೋದಾದಂದರೆ 13 ಲೆಸನ್ಗಳು ಬರ್ತಾವ. ಅದರಲ್ಲಿ ಫಸ್ಟ್ ಯಾವುದಪ್ಪ ಅಂತಂದರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪರಿಣಾಮಗಳು. ಅದರ ಅನುಗುಣವಾಗಿ ಏನು ಮಾಡೋಣಪ್ಪ ಅಂತಂದರೆ ಒಂದೊಂದು ಪ್ರಶ್ನೆಗಳ ಚರ್ಚೆ ಮಾಡ್ಕೊತವನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಪ್ರಶ್ನೆ ಏನಪ್ಪ ಅಂತಂದರೆ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ಅದಕ್ಕೆ ಉತ್ತರ ಸಹ ಇಲ್ಲೇ ಇದೆ, ಲಾರ್ಡ್ ಕಾರ್ನ್ವಾಲಿಸ್. ಸರಿನಾ? ನೆಕ್ಸ್ಟ್ ಅದೇ ರೀತಿ ಯಾವಪ್ಪ ಅಂದರೆ ಎರಡನೇ ಪ್ರಶ್ನೆ, ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಅಥವಾ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅವರು ಕೂಡ ಯಾರಪ್ಪ ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್ ಅವರು ಅಂತ ಹೇಳ್ಬೋದು. ಅದೇ ರೀತಿ ಮೂರನೇ ಪ್ರಶ್ನೆ ನೋಡೋದಾದ್ರೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಗಳು ಭ್ರಷ್ಟ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಅವರು ಕೂಡ ಯಾರಪ್ಪ ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್ ಅವರು ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು 4ನೇ ಪ್ರಶ್ನೆ ನೋಡೋಣಂತೆ ಯಾವುದಪ್ಪ ಅಂತಂದರೆ ಬ್ರಿಟಿಷರಿಗೆ ದಿವಾನ ಹಕ್ಕನ್ನು ನೀಡಿದ ಮೊದಲ ಚಕ್ರವರ್ತಿ ಯಾರಪ್ಪ ಅಂತಂದರೆ ಅವರು 2ನೇ ಶಾ ಆಲಂ ಅವರು ಅಂತ ಹೇಳ್ಬೋದು. ಸರಿನಾ? ನೆಕ್ಸ್ಟ್ 5ನೇ ಪ್ರಶ್ನೆ, ದಿವಾನ್ ಅದಾಲತ್ ಮತ್ತು ನಿಜಾಮ್ ಅದಾಲತ್ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದರೆ ಅವರು ವಾರನ್ ಹೆಸ್ಟಿಂಗ್ಸ್ ಅವರು ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಎಷ್ಟಿದೆಪ್ಪ ಅಂದರೆ 6ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಅಪರಾಧ ನ್ಯಾಯಾಲಯಗಳು ಇವರ ಅಧೀನದಲ್ಲಿದ್ದು ಯಾರ ಅಪರಾಧ ನ್ಯಾಯಾಲಯಗಳನ್ನು ಯಾರ ಮೊಕದ್ದಮೆಗಳನ್ನು ಯಾರು ಹೋಗಲಾಡಿಸಿದ್ರಪ್ಪ ಅಂತಂದರೆ ಅವರು ಯಾರಪ್ಪ ಅಂದರೆ ಕಾಜಿಗಳು ಅಂತ ಹೇಳ್ಬೋದು. ಸರಿನಾ? ನೆಕ್ಸ್ಟ್ 7ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಅದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ SP ಹುದ್ದೆಯನ್ನು ಜಾರಿಗೆ ತಂದಿರತಕ್ಕಂಥ ಕೀರ್ತಿ ಅನಿಸಲ್ತಪ್ಪ ಅಂತಂದರೆ ಅವರು ಯಾರಪ್ಪ ಅಂದರೆ ಅವರು ಲಾರ್ಡ್ ಕಾರ್ನ್ವಾಲಿಸ್ ಅವರು ಅಂತ ಹೇಳ್ಬೋದು. ಸರಿನಾ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಏನಪ್ಪ ಅಂತಂದರೆ ಠಾಣೆ ಮತ್ತು ಕೊತ್ವಾಲರ ಅಧೀನದಲ್ಲಿದ್ದರೆ ಹಳ್ಳಿ ಯಾರ ಅಧೀನದಲ್ಲಿತ್ತು ಅಂದರೆ ಬ್ರಿಟಿಷರ ಕಾಲ ಆಳ್ವಿಕೆ ಏನು ಮಾಡ್ತಾರಪ್ಪ ಅಂತಂದರೆ ಠಾಣೆಗಳನ್ನು ಕೊತ್ವಾಲವರು ನೋಡ್ಕೊಂಡು ಹೋಗ್ತಿರ್ತಾರೆ. ಅದೇ ರೀತಿ ಏನಪ್ಪ ಅಂದರೆ ಹಳ್ಳಿಗಳನ್ನು ಯಾರು ನೋಡ್ಕೊಂಡು ಹೋಗ್ತಿರ್ತಾರಪ್ಪ ಅಂತಂದರೆ ಚೌಕಿದಾರರು ಅಂತ ಹೇಳ್ಬೋದು. ಸರಿನಾ? ನೀವು 1 ಮಾರ್ಕ್ಸಿನೂ ಬರ್ಬೋದು ಮತ್ತೆ ಮಲ್ಟಿಪಲ್ ಚಾಯ್ಸ್ನೂ ಬರ್ಬೋದು ಅಂತ ಹೇಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪೊಲೀಸ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಅಂದ್ರೇನು ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗಪ್ಪ ಅಂತಂದರೆ 1861. ಸರಿನಾ? ಎಲ್ಲರೂ ಏನು ಮಾಡಬೇಕಪ್ಪ ಅಂತಂದರೆ ನೀಟಾಗಿ ನೋಟ್ಸಲ್ಲಿ ಬರ್ಕೋತಾ ಇರಬೇಕು, ಅದು ನಿಮಗೂ ಕೂಡ ಅನುಕೂಲ ಆಗ್ತದೆ ಅಂತ ಹೇಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಬ್ರಿಟಿಷರ ಸೇನೆಯಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯಂತ ಉದ್ಯೋಗ ಯಾವುದಪ್ಪ ಅಂದರೆ ದೊಡ್ಡ ಉದ್ಯೋಗ ಅಂದರೆ ಏನಪ್ಪ ಅಂತಂದರೆ ಬ್ರಿಟಿಷರ ಸೈನ್ಯದಲ್ಲಿ ನೇಮಕ ಆಗ್ತಿರ್ತಕ್ಕಂಥ ನಮ್ಮ ಭಾರತೀಯ ಉದ್ಯೋಗಗಳು ಯಾವ ಉದ್ಯೋಗವನ್ನು ನೀಡ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಯಾವ ಉದ್ಯೋಗ ನೀಡ್ತಿದ್ರೆ ಅಂದರೆ ಸುಬೇದಾರರು. ಇದೇ ಉನ್ನತ ಉದ್ಯೋಗ, ಇದೇ ಕೆಳಮಟ್ಟದ ಉದ್ಯೋಗ. ಸುಬೇದಾರ ಬಿಟ್ಟಿನ ನೀಡ್ತಿದ್ದಿಲ್ಲ. ಪ್ರಶ್ನೆ 11 ಯಾವುದಪ್ಪ ಅಂತಂದರೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಂಥವ್ರು ಯಾರಪ್ಪ ಅಂತಂದರೆ ಅವ್ರು ಯಾರಪ್ಪ ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್ ಅವರು. ಇದನ್ನು ಯಾವಾಗ ತಂದರು ಅಂತ ಕೇಳ್ಬೋದು. ಸರಿನಾ? ಅದು ಯಾವಾಗಪ್ಪ ಅಂದರೆ ಇಸ್ವಿ 1793 ಏನು ಮಾಡ್ತಾರಪ್ಪ ಅಂದರೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಗೊಂಡ್ಬಂದರು ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಮಹಲ್ ಎಂದರೆ ಸರಿನಾ? ಇದನ್ನ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು ಅಥವಾ 1 ಮಾರ್ಕ್ಸ್ ಹೋಗೋದು ಕೇಳ್ಬೋದು. ಮಹಲ್ ಎಂದರೆ ತಾಲೂಕು. ಒಂದೇ ಪ್ರಶ್ನೆ 1 ಅಂಕದ 1 ಮಾರ್ಕ್ಸ್ ಬರೀರಿ. ಸರಿನಾ? ನೆಕ್ಸ್ಟ್ ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಯಾರು? ಏನಪ್ಪ ಅಂದರೆ ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಗೊಂಡ್ಬಂದ್ರು ಅಂದರು. ಸರಿನಾ? ಯಾರಪ್ಪ ಅಂತಂದರೆ RN ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಇದನ್ನ ಜಾರಿಗೆ ತಗೊಂಡ್ಬರ್ತಾರ ಅಂತ ಹೇಳ್ಬೋದು. ಸರಿನಾ? ನೆಕ್ಸ್ಟ್ ಅದೇ ರೀತಿ ರೈತವಾರಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ ಯಾರಪ್ಪ ಅಂತಂದರೆ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ. ಮತ್ತೆ ಅಲೆಕ್ಸಾಂಡರ್ ರೀಡ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಬಾರ್ಮಹಲಲ್ಲಿ ಜಾರಿಗೆ ತಗೊಂಡ್ಬಂದ್ರೆ ಥಾಮಸ್ ಮನ್ರೋ ಅವ್ರು ಏನು ಮಾಡ್ತಾರೆ ಮದ್ರಾಸಿನ ಅಂದರೆ ಮೈಸೂರು ಪ್ರಾಂತ್ಯ ಇರ್ತಕ್ಕಂಥ ಮದ್ರಾಸಲ್ಲಿ ಜಾರಿಗೆ ತಗೊಂಡ್ಬರ್ತಾರ ಅಂತ ಹೇಳ್ಬೋದು. ಸರಿನಾ? ನೆಕ್ಸ್ಟ್ ಅದೇ ರೀತಿ ಭಾರತದ ರೈತರು ಸಾಲದಲ್ಲೇ ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಜೀವನವನ್ನು ಅಂತ್ಯಗೊಳಿಸ್ತಾರೆ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಚಾರ್ಲ್ಸ್ ಮೆಕ್ಕಾಫೆ ಅವರು ಏನು ಹೇಳ್ತಾರಪ್ಪ ಅಂದರೆ ಭಾರತದಲ್ಲಿರ್ತಕ್ಕಂಥ ರೈತರು ಪ್ರತಿಯೊಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ ಸಾಲದಲ್ಲಿ ತಮ್ಮ ಜೀವನವನ್ನು ಅಂತ್ಯಗೊಳಿಸ್ತಾರೆ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಚಾರ್ಲ್ಸ್ ಮೆಕ್ಕಾಫೆ ಅವರು. ಇದು ಹೇಳಿಕೆ ಪ್ರೀತಿ ಪ್ರಶ್ನೆಗಳು ಕೇಳ್ಬೋದು. ಸರಿನಾ? ನೆಕ್ಸ್ಟ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಗವರ್ನರ್ ಯಾರಪ್ಪ ಅಂತಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಆಧುನಿಕ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅದೇ ರೀತಿ ಆಧುನಿಕ ಭಾರತ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ನೀಡಿರ್ತಕ್ಕಂಥ ಯಾರಪ್ಪ ಅಂತಂದರೆ ಲಾರ್ಡ್ ಮೆಕಾಲೆ ಅವರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಈಶರಾಗುವ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡಿದ ಶಿಕ್ಷಣ ವರದಿ ಯಾವುದಪ್ಪ ಅಂತಂದರೆ ಅದು ಲಾರ್ಡ್ ಮೆಕಾಲೆ ವರದಿ ಅಂತ ಹೇಳ್ಬೋದು. ಇದು 1935 ಏನು ಮಾಡ್ಕೋಬೇಕಪ್ಪ ಅಂದರೆ 1835 ಆಗಬೇಕು. ಸರಿನಾ? ಅದೇ ರೀತಿ ಸರ್ ಚಾರ್ಲ್ಸ್ ವುಡ್ಸ್ ಆಯೋಗ ಯಾವಾಗ ಜಾರಿಗೆ ಬಂತಪ್ಪ ಅಂತಂದರೆ 1854 ಅಂತ ಹೇಳಬೇಕು. ಅದೇ ರೀತಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಅವರೇ ಲಾರ್ಡ್ ಡಾಲ್ ಹೌಸಿ ಅಂತ ಹೇಳಬೇಕು. ಅದೇ ರೀತಿ 22ನೇ ಪ್ರಶ್ನೆ, ಯಾರ ಚಿಂತನೆಗಳು ಭಾರತೀಯ ವಿದ್ಯಾವಂತ ವರ್ಗವನ್ನು ಅಥವಾ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದಿರತಕ್ಕಂಥ ಯಾರಪ್ಪ ಅಂತಂದರೆ ಅವರು JS ಮಿಲ್ ಹಾಗೂ ರಾಸೋ ಮತ್ತು ಮಾಂಟೆಸ್ಕೋರ್ ಅವರು ಅಂತ ಹೇಳಬೇಕು. ಅದೇ ರೀತಿ 23 ಪ್ರಶ್ನೆ ಯಾವುದಪ್ಪ ಅಂದರೆ ಕಂಪನಿ ಅಧಿಕಾರಿಗಳು ಭಾರತದಲ್ಲಿ ನಡೆಸುತ್ತಿರುವ ಅನೈತಿಕ ವ್ಯವಹಾರವನ್ನು ತಡೆಗಟ್ಟಲು ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ಯಾವಪ್ಪ ಅಂತಂದರೆ ಪ್ರಥಮ ಕಾಯ್ದೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಹೇಳಬೇಕು. ಅದೇ ರೀತಿ ಬಂಗಾಳದ ಗವರ್ನರ್
ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಗವರ್ನರ್ ಮಾಡಿರ್ತಕ್ಕಂಥ ಕಾಯ್ದೆ ಯಾವ್ದಪ್ಪ ಅಂದ್ರೆ ಅದೇ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳಬೇಕು. ಅದೇ ರೀತಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ ಅದು ಕೂಡ 1773 ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳಬೇಕು. ಅದೇ ರೀತಿ 26ನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ದೋಷಗಳನ್ನು ಬಗೆಹರಿಸಿದ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ 1784ರ ಚಿಪ್ಸ್ ಇಂಡಿಯನ್ ಕಾಯ್ದೆ, ಪಿಟ್ಸ್ ಇಂಡಿಯನ್ ಆಕ್ಟ್ ಅಂತ ಹೇಳಬೇಕು, ಸರಿನಾ? ಅದೇ ರೀತಿ ಏನಪ್ಪಾ ಅಂತಂದ್ರೆ 27ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಭಾರತೀಯರ ತಮ್ಮ ಬ್ರಿಟಿಷ್ ರಾಜಸ್ತೆಯ ಹೆಸರಿನಲ್ಲಿ ಪಡೆದಿರಿ ವಿನ ಅವರದೇ ಸ್ವಂತ ಹಕ್ಕಲ್ಲ ಎಂದು ಹೇಳಿರ್ತಕ್ಕಂಥ ಕಾಯ್ದೆ ಯಾವಪ್ಪ ಅಂತಂದ್ರೆ ಅದು 1784ರ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಹೇಳಬೇಕು. ಅದೇ ರೀತಿ ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದಾಗಿತ್ತು. ಅದೇ ರೀತಿ 29ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಚರ್ಚ್ಗಳು ಅಥವಾ ಕ್ರೈಸ್ಟ್ ಮಿಷನರಿಗಳು ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶ ನೀಡಿರ್ತಕ್ಕಂಥ ಯಾಕೆ ಯಾವಪ್ಪ ಅಂತಂದ್ರೆ ಅದು 1813ರ ಕಾಯ್ದೆ ಅಂತ ಹೇಳಬೇಕು. ತದನಂತರದಲ್ಲಿ 30ನೇ ಪ್ರಶ್ನೆ, ಬಂಗಾಳದ ಗವರ್ನರ್ ಭಾರತದ ಗವರ್ನರ್ ಆಗಿ ಮಾಡಿರ್ತಕ್ಕಂಥ ಕಾಯ್ದೆ ಯಾವಪ್ಪ ಅಂದ್ರೆ ಅದು ಕೂಡ 1833ರ ಚಾರ್ಟರ್ ಆಕ್ಟ್ ಅಂತ ಹೇಳಬೇಕು. ತದನಂತರದಲ್ಲಿ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿ ನೀಡಿರ್ತಕ್ಕಂಥ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ ಅದು ಕೂಡ 1833ರ ಚಾರ್ಟರ್ ಆಕ್ಟ್ ಅಂತ ಹೇಳಬೇಕು. ತದನಂತರದಲ್ಲಿ 32ನೇ ಪ್ರಶ್ನೆ, ಭಾರತದಲ್ಲಿ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿದ ಕಾಯ್ದೆ ಆಕ್ಟ್ ಯಾವ್ದಪ್ಪ ಅಂದ್ರೆ 1858ರ ಭಾರತದ ಸರ್ಕಾರದ ಕಾಯ್ದೆ ಅಂತ ಹೇಳಬೇಕು. ನೆಕ್ಸ್ಟ್, ಗವರ್ನರ್ ಎಂಬ ಪದನಾಮವನ್ನು ವೈಸ್ರಾಯ ಆಗಿ ಬದಲಾಯಿಸತಕ್ಕಂಥ ಕಾಯ್ದೆ ಅದು ಕೂಡ 1858ರ ಭಾರತ ಸರ್ಕಾರ ಕಾಯ್ದೆ ಅಂತ. ಅಂದ್ರೆ ಏನಪ್ಪಾ ಅಂದ್ರೆ ಫಸ್ಟ್ ಗವರ್ನರ್ ಅಂತ ಕರೀತಿದ್ರು, ನಂತರ ಏನ್ ಮಾಡಿದ್ರು ವೈಸ್ರಾಯ ಅಂತ ಕರೆಯಬಹುದು ಬ್ರಿಟಿಷ್ ಅಧಿಕಾರಿಗಳನ್ನ. ಅದು ಚೇಂಜ್ ಮಾಡಿರ್ತಕ್ಕಂಥ ಕಾಯ್ದೆ ಯಾವ್ದಪ್ಪ ಅಂದ್ರೆ 1858ರ ಕಾಯ್ದೆ ಅಂತ ಹೇಳಬೇಕು. ಅದೇ ರೀತಿ ಭಾರತದ ಮೊಟ್ಟ ಮೊದಲ ವೈಸ್ರಾಯ ಯಾರಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಹ್ಯಾಮರ್ ಅಂತ ಹೇಳಬೇಕು, ಸರಿನಾ? ಅದೇ ರೀತಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡಿರ್ತಕ್ಕಂಥ ಅಥವಾ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ ಯಾವ್ದಪ್ಪ ಅಂದ್ರೆ ಅದು 1909ರ ಭಾರತೀಯ ಪರಿಷತ್ ಕಾಯ್ದೆ ಅಂತ ಹೇಳಬೇಕು. ನಂತರ 32ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದಾಗಿ ಬ್ರಿಟಿಷ್ ಏನ್ ಮಾಡ್ತಪ್ಪ ಅಂದ್ರೆ ಭರವಸೆಯನ್ನು ಕೊಡ್ತಾರೆ. ಅದು ಯಾವ ಕಾಯ್ದೆ ಅಡಿ ಅಂತ ಅಂದ್ರೆ 19ರ ಭಾರತ ಪರಿಷತ್ ಕಾಯ್ದೆ ಅಡಿ ಅಂತ ಹೇಳಿ, ಸರಿನಾ? ನೆಕ್ಸ್ಟ್, ಕೇಂದ್ರದಲ್ಲಿ ದ್ವಿಸದನವನ್ನು ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ಯಾವಪ್ಪ ಅಂದ್ರೆ ಅದು 1919ರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳಿ, ಸರಿನಾ? ನೆಕ್ಸ್ಟ್, ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಿರ್ತಕ್ಕಂಥ ಕಾಯ್ದೆಗಳು ಕೂಡ ಅದೇನು 1919ರ ಭಾರತ ಸರ್ಕಾರ ಕಾಯ್ದೆ. ನೆಕ್ಸ್ಟ್, ಪ್ರಾಂತ್ಯದಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ಅದೇ ಆಗಿರ್ತದೆ. ನೆಕ್ಸ್ಟ್, ಅದೇ ರೀತಿ ಭಾರತದ ಸಂವಿಧಾನದ ರಚನೆಗೆ ಭದ್ರ ಬುನಾದಿ ಆಗಿರ್ತಕ್ಕಂಥ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳಿ. 1935ರ ಭಾರತ ಸರ್ಕಾರ ಕಾಯ್ದೆ ಏನು ಕರೀತಾರಪ್ಪ ಅಂದ್ರೆ ನಮ್ಮ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೀತಾರೆ, ಸರಿನಾ? ಅದೇ ರೀತಿ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿರ್ತಕ್ಕಂಥ ಕಾಯ್ದೆ ಯಾವ್ದಪ್ಪ ಅಂದ್ರೆ ಅದು ಕೂಡ 1935ರ ಭಾರತ ಸರ್ಕಾರ ಕಾಯ್ದೆ. ನೆಕ್ಸ್ಟ್, ಪ್ರಾಂತ್ಯದಲ್ಲಿ ದ್ವಿ ಸರ್ಕಾರವನ್ನು ರದ್ದುಪಡಿಸಿರ್ತಕ್ಕಂಥ ಕಾಯ್ದೆ ಯಾವ್ದಪ್ಪ ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ. ನೆಕ್ಸ್ಟ್, 44ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಭಾರತವನ್ನು ಒಡೆದು ಆಳುವ ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಅಂತ ಹೇಳ್ಬೋದು, ಸರಿನಾ? ಆ ಪ್ರಶ್ನೆ ಉತ್ತರ ಯಾವಪ್ಪ ಅಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಸ್ಥಾಪಿಸುವುದರ ಮೂಲಕ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಭಾರತದಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಮನ್ನು ಒಡೆದು ಏನ್ ಮಾಡ್ತಾರಪ್ಪ ಅಂದ್ರೆ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ. ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದಲ್ಲಿ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಕಮೆಂಟ್ ಮೂಲಕ ಏನು ಮಾಡಿರಿ, ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ. ಅದೇ ರೀತಿ ಏನು ಮಾಡಿರಪ್ಪ ಅಂದರೆ ನಮ್ಮ ಚಾನಲ್ಗೆ ಏನು ಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದ.